ಚಾಂಚಲ್ ಪಾಸಿಂದ ಕೆಳಗಿಳಿಯುವಾಗ ಒಂದು ಫಾಕ್ಸ್ ಅದು ಬಿದ್ದಿದೆ. ಮೋಸ್ಟ್ಲಿ ಆಕ್ಸಿಡೆಂಟ್ ಆಗಿರೋ ಚಾನ್ಸಸ್ ಇದೆ, ಅಥವಾ ಮೇಲಿಂದನೂ ಬಿದ್ದಿರ್ಬೋದು. ಫ್ರೆಶ್ ಆಗಿದೆ ಗುರು, ತುಂಬ ದಿನ ಏನಾಗಿಲ್ಲ. ಯಾಕಂದರೆ ನೆನ್ನೆ ನೈಟ್ ಇದೇ ರೋಟಲ್ಲೇ ಬಂದಿದ್ವಿ. ನೆನ್ನೆ ನೈಟ್ ಕಾಣಿಸ್ಲಿಲ್ಲ ಅದು. ಮೋಸ್ಟ್ಲಿ ನಾವು ಬಂದ ಮೇಲೋ ಅಥವಾ ಇವತ್ತು ಬೆಳಗ್ಗೆನೋ ಆಗಿದೆ, ಹೊಗೆ ಹಾಕೊಂಡ್ಬಿಟ್ಟಿದೆ ಪಾಪ. ಚಳಿ ಯಾವ ಲೆವೆಲ್ಗೆ ಚಳಿ ಇದೆ ಅಂದರೆ ಇಲ್ಲಿ ನೋಡ್ರಿ, ಈ ಲೆವೆಲ್ಗೆ ಪ್ಯಾಕ್ ಆಗಿದ್ದೀವಿ. ಅಡುಗೆ ಮಾಡೋಣ ಅಂತ ಕೂತವ್ರು ನಮ್ಮ ಹುಡುಗರು. ಅಥವಾ ನದಿ ಹರಿತಿದೆ, ಇಲ್ಲಿ ಅಡುಗೆ ಮಾಡೋಣ ಅಂದ್ಬಿಟ್ಟು. ಉಪ್ಮಾ ಮ್ಯಾಗಿ ಅಂತೆ ಮೆನು. ಅಲ್ಲೊಬ್ರು ಲೋಕಲ್ ಅಣ್ಣ ಫಿಶಿಂಗ್ ಮಾಡ್ತಾ ಇದ್ದಾರೆ. ಕ್ರೇಜಿ ಚಿಲ್ಡ್ ಇದೆ ಗುರು ವೆದರು. ಇನ್ನು 2:45 ಮಧ್ಯಾಹ್ನ. ನೆಕ್ಸ್ಟ್ ಲೆವೆಲ್ ಚಿಲ್ ಇದೆ. ಅಣ್ಣಂಗೆ ಯಾವುದೋ ಚಿಕ್ಕ ಚಿಕ್ಕ ಮೀನುಗಳು ಬೀಳ್ತಾ ಇದಾವಲ್ಲಿ, ಎತ್ಕೊಂಡು ಹೋಗ್ತಾವ್ರೆ. ಇಲ್ಲಿನ ಟೆಂಪ್ರೇಚರ್ಗೋ ಅಥವಾ ಗ್ಯಾಸ್ ಕ್ವಾಲಿಟಿನೋ ಗೊತ್ತಿಲ್ಲ ಗುರು, ಸರಿಯಾಗಿ ಉರಿತಾನೆ ಇಲ್ಲ. ಮಾಮೂಲಾಗಿ ನಾವು ಬೇಯಿಸುವಾಗ ಅಂತ ಬರುತ್ತಲ್ಲ, ಆ ಥರ ಬರ್ತಿಲ್ಲ ಇಲ್ಲಿ. ಆಕ್ಸಿಜನ್ದು ಬರ್ನ್ಗೂ ಆಕ್ಸಿಜನ್ ಬೇಕಲ್ಲ ಮಗ. ಬಿಡ ಇರ್ಲಿ ಬಿಡ, ಹೆಂಗೋ ನಂಗೆ ಆಗ್ಲಿ. ಅಂದ್ಬಿಟ್ರೆ ಅಂತ ನಾನು ಹೇಳ್ತೀರ, ನನಗೇನೋ ಡೌಟ್ ಹೊಡಿತಾ ಇದೆ, ಮ್ಯಾಗಿ ಅಲ್ಲ ಅಂತ. ನಾನು ಎಂತೆಂಥ ಮ್ಯಾಗಿನೋ ತಿಂದಿದ್ದೀನಿ ಗುರು. ಇದ್ರ ಮಸಾಲೆ ನೋಡಿದ್ರೆ ಪೌಡ್ರ್ ಅಲ್ಲ, ಇದು ಸೋಯಾ ಸಾಸ್ ಥರ ಇದೆ, ಲಿಕ್ವಿಡ್. ಅಲ್ಲಿ ಅದ್ರಲ್ಲಿ ಅರ್ಧ ಇವನು ಇಲ್ಲಿಗೆ ಹೋಯ್ತು. 3x ಸ್ಪೈಸಿ ಎಂದಿದ್ದನ್ನ 2x ಮಾಡ್ಬಿಟ್ಟ. ಈಗ ನೋಡೋಣ ಹೆಂಗಿರುತ್ತೆ ಟೇಸ್ಟ್. ಫಸ್ಟ್ ಟೈಮ್ 150 ರೂಪಾಯಿ ಅಂತಪ್ಪ ಇದು ಒಂದು ಮ್ಯಾಗಿ ಪ್ಯಾಕೆಟ್. ಗುರು ಮ್ಯಾಗಿ ಫ್ಲಾಪ್ ಆಗ್ಬಿಟ್ಟು, ಮ್ಯಾಗಿ ಸೂಪ್ ಹೆವಿ ಇತ್ತು ಅಂದ್ಬಿಟ್ಟು ಅದ್ರಲ್ಲೇ ಈಗ ಉಪ್ಮಾ ಹಾಕ್ದವ್ರು ಗುರು. ಇವಾಗ ನಮ್ಮ ಮಗ ಬೇಡ ಅಂದ್ರು ಕೊರಿಯನ್ ನೂಡಲ್ಸ್ ಅಂತ ತಗೊಂಬಂದ, ಬುಲ್ಡಾಕ್ ಅಂತ ಯಾವ್ದೋ 3x ಸ್ಪೈಸಿ. ಅರ್ಧ ಖಾರ ಅಲ್ಲಿ ಚೆಲ್ಲೆ ಹಂಗಿದೆ, ಫುಲ್ಲು ಬಿದ್ದಿದ್ರೆ ಅಂತೂ. ಇವಾಗ ಅದೇ ನೀರಲ್ಲಿ ಉಪ್ಪಿಟ್ಟಂತೆ, ಸೂಪ್ ನೋಡಲ್ಲಿ ನೀರಲ್ಲಿ ಸ್ಪೆಷಲ್. ಆಗ್ತಿಲ್ಲ ಗುರು, ಹಿಂಗ್ ಖಾರ ಹೆಂಗಾಗ್ತಿದ್ರೆ ಬೆಳಗ್ಗೆ ಇರ್ತದಿರೋ ನಿಂಗೆ. ಇದೇ ಅಪ್ಪ ಅದು ಬುಲ್ಡಾಕ್. ಅದ್ರ ಜೊತೆ ಆ ಥರ ಸೂಪಿ ಇರುತ್ತೆ. ಇದನ್ನೇ ತಿನ್ನಕ್ಕಾಗ್ತಿಲ್ಲ, ಸೂಪಿ ಎಲ್ಲ ಹಾಕೊಳಕ್ ಚಾನ್ಸೇ ಇಲ್ಲ ಅಂದ್ಬಿಟ್ಟು ಅದೇ ಸೂಪಲ್ಲಿ ಉಪ್ಮಾ. ಫೈನಲಿ ಮ್ಯಾಗಿ ಸೂಪಲ್ಲಿ ಉಪ್ಮಾ ಮಾಡ್ಕೊಂಡು ತಿಂತಾ ಇದೀವಿ. ಕ್ರೇಜ್ ಆಗಿದೆ ಗುರು. ಆಕ್ಚುಲಿ MTR ಅವ್ರು ಈ ಫಾರ್ಮುಲಾ ಮಾಡ್ಬೋದು. ಅದ್ಯಾವುದೋ ಬುಲ್ಡಾಕ್ ಮ್ಯಾಗಿ ಅಂತೆ, ಅದ್ರ ಸೂಪಲ್ಲಿ ಈಗ ನಾವು ಉಪ್ಮಾ ಮಾಡ್ಕೊಂಡು ತಿಂತಾ ಇದೀವಿ ವಿತ್ ದಿಸ್ ವ್ಯೂ.